ಹಾಯ್ ಆಲ್, ನಾನಿವತ್ತು ಸಿಂಪಲ್ಲಾಗಿ ದಿಢೀರಂತ ಮಾಡುವಂತಹ ಪೂರಿ ಬಾಜಿನ ನಿಮಗೆ ಹೇಳ್ಕೊಡ್ತೀನಿ. ತುಂಬ ಸುಲಭ, ತುಂಬ ಟೇಸ್ಟ್ ಕೂಡ ಆಗಿರುತ್ತೆ. ಇವಾಗ ಒಂದು ಪಾತ್ರದಲ್ಲಿ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಕುದಿಲಿಕ್ಕಿಟ್ಟು ಅದಕ್ಕೆ ನಾನು 2-3 ಬಟಾಟೆ ಅಥವಾ ನಿಮಗೆ ಎಷ್ಟು ಬೇಕು ಅಷ್ಟು ಈ ಥರ ಕೊಚ್ಕೊಂಡು ನಾನು ಅದನ್ನು ಬೇಯಿಸ್ಲಿಕ್ಕೆ ಒಂದು ಸೈಡ್ ಎತ್ತಿಡ್ತಿದ್ದೀನಿ. ಬಟಾಟೆ ಬೇಯೋದ್ರೊಳಗಡೆ ನಾವಿಲ್ಲಿ ಪೂರಿನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಇದಕ್ಕೆ ಮೆಲ್ಲ ನೀರು ಆ್ಯಡ್ ಮಾಡ್ತಾ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನೀವು ತುಂಬ ಹೊತ್ತು ಕಲಿಸ್ಕೋತಾ ಇದ್ದರೆ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಕೂಡ ಒಂದು 15 ಮಿನಿಟ್ಸ್ ಹಾಗೆ ಇದನ್ನು ಕಲಿಸ್ಕೊಂಡೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಈ ಥರ ಆದರೆ ಪೂರಿ ಚೆನ್ನಾಗಿ ಉಬ್ಬುತ್ತೆ. ಸೊ ಇದನ್ನು ಈ ಥರ ಉದ್ದುದ್ದ ಮಾಡಿಕೊಂಡು ಅದರಲ್ಲಿ ಚಿಕ್ಕದಾಗಿರುವಂತಹ ಬಾಲ್ಸ್ನ ಮಾಡಿಕೊಂಡು ಅದನ್ನು ಕೈಯಲ್ಲಿ ಈ ಥರ ರೌಂಡ್ ಮಾಡ್ಕೋಬೇಕು. ಇವಾಗ ಇದನ್ನ ರೌಂಡ್ ಆಗಿ ಲಟ್ಸ್ಕೊಂಡ್ರೆ ಪೂರಿ ಅಂತೂ ರೆಡಿಯಾಗಿ ಹೋಗುತ್ತೆ. ತುಂಬ ಸಿಂಪಲ್ ಆಗಿ ಕೂಡ ಮಾಡ್ಕೋಬೋದು. ನೋಡಿ ಎಷ್ಟು ರೌಂಡ್ ಆಗಿ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾನು ಎಣ್ಣೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೆ ಒಂದು ಸೈಡಲ್ಲಿ. ಡೀಪ್ ಫ್ರೈ ಮಾಡಿಕೊಂಡ್ರೆ ಪೂರಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ನೋಡಿ. ಪೂರಿ ಎಷ್ಟು ಉಬ್ಬಿದೆ, ಈ ಥರ ಉಬ್ಬಿದ್ರೆ ಪರ್ಫೆಕ್ಟ್ ಪೂರಿ ಅಂತಲೇ ಅರ್ಥ. ಸೊ ಪೂರಿ ರೆಡಿ ಆಯಿತು, ಅಲ್ಲಿ ಬಟಾಟೆನೂ ಬೆಂದಿರುತ್ತೆ. ಇವಾಗ ನಾನು ಬಟಾಟೆನ ಸ್ಮ್ಯಾಶ್ ಮಾಡಿ ಒಂದು ಸೈಡ್ ಎತ್ತಿಡ್ತಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. 5-6 ಹಸಿಮೆಣಸು, 2 ಈರುಳ್ಳಿನ ಕೂಡ ಹಾಕ್ತಾಯಿದ್ದೀನಿ. ಹಾಗೆ ಬೇಯಿಸಿಟ್ಕೊಂಡಿರುವಂತಹ ಸ್ಮ್ಯಾಶ್ ಮಾಡಿರುವಂತಹ ಪೊಟ್ಯಾಟೋನ ಆ್ಯಡ್ ಮಾಡಿ ಇವಾಗ ನಾನು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪನ್ನ ನಾನು ಇವಾಗ ಸ್ವಲ್ಪ ಕಮ್ಮಿನೇ ಹಾಕೋತೀನಿ. ನೀವು ಬೇಕಾದರೆ ಟೇಸ್ಟ್ ನೋಡಿಬಿಟ್ಟು ಹಾಕೋಬೋದು. ಏನಕ್ಕಂದರೆ ಆಲ್ರೆಡಿ ಬೇಯಿಸ್ಲಿಕ್ಕೆ ಇಟ್ಟಾಗ ನಾವು ಉಪ್ಪು ಹಾಕಿದ್ವಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಾಜಿ ಕೂಡ ರೆಡಿಯಾಗಿ ಹೋಗುತ್ತೆ. ಪೂರಿ ಜೊತೆ ತಿಂತಾ ಇದ್ರಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿ ಬಂದಿತ್ತು. ಪೂರಿ ಚೆನ್ನಾಗಿ ಉಬ್ಬಿರೋದಲ್ಲದೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಒಂದ್ಸಾರಿ. ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ ಯು ಆಲ್.